ಪ್ರೇಮನಾಥ್ ಅವರೇ, ಇದುವರೆಗೂ ನೀವು ಯೌವನದಿಂದ ಅಂದರೆ ಹೈಸ್ಕೂಲ್ ದಿನಗಳಿಂದ ರಾಜ್ಕುಮಾರ್ ಅವರನ್ನು ಹಂತ ಹಂತವಾಗಿ ನೋಡ್ಕೊಂಡು ಬಂದಿದ್ದು, ಆಮೇಲೆ ಒಡನಾಟ ಬೆಳೆದಿದ್ದು, ಆಮೇಲೆ KMF ಅವರ ಒಂದು ಕುತೂಹಲ ಆ ಡೈರಿ ಬಗ್ಗೆ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು, ಅವರು ನಿಮಗೆ ನಿಕಟವರ್ತಿಗಳಾಗ್ತಾ ಆಗ್ತಾ ನೀವು ಹಂತ ಹಂತವಾಗಿ ನಿಮ್ಮ ಉದ್ಯೋಗದಲ್ಲಿ ನೀವು ಬೆಳೀತಾ ಹೋಗಿದ್ದು, ಅಲ್ಲಿ ಒಂದು ಸ್ಥಾನಕ್ಕೆ ಬಂದ ಮೇಲೆ ಅವರನ್ನು ಯಾಕೆ ಬಳಸ್ಕೊಂಡು ಒಂದು ಆ ನಂದಿನಿ ಉತ್ಪನ್ನವನ್ನು ಯಾಕೆ ಇನ್ನಷ್ಟು ಜನಪ್ರಿಯಗೊಳಿಸಬಾರ್ದು ಅಂತ ಹೇಳಿ ನೀವು ಮಾಡಿರೋದು ಬಹಳ ದೊಡ್ಡ ಕೆಲಸ ಅದು. ಹೌದು ಹೌದು. ರಾಜ್ಕುಮಾರ್ ಎಲ್ಲೋ ಇದ್ದರು, KMF ನಂದಿನಿ ಎಲ್ಲೋ ಇತ್ತು, ಆ ಎರಡನ್ನ ಕನೆಕ್ಟ್ ಮಾಡೋದಕ್ಕೆ ನೀವು ಒಂದು ಸೇತುವೆ ಅದು ಇವತ್ತು ಇಡೀ ಒಂದು ದೇಶದಲ್ಲಿ ಹೆಮ್ಮೆಯ ಒಂದು ಸಂಸ್ಥೆ ಆಗಿದೆ. ನೀವು ಹೇಳಿದಂಗೆ ಆ ಅಮೂಲ್ನ ಒಂದು ಧ್ಯೇಯವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಮಾಡಿದ್ರೂ ಸಹ ಇವತ್ತು ಎಷ್ಟೋ ಬೇರೆ ಕಡೆಯ ಹಾಲು ಉತ್ಪಾದನೆ ಸಂಸ್ಥೆಗಳು ನಷ್ಟದಲ್ಲಿದ್ದಾವೆ. ಆದರೆ ಕರ್ನಾಟಕದ ಒಂದು ಹೆಮ್ಮೆಯಾಗಿ ನಂದಿನಿ ಬೆಳೆದು ನಿಂತಿದೆ. ಬಹುಶಃ ರಾಜ್ಕುಮಾರ್ ಅವರ ಒಂದು ಸಹಯೋಗ, ಅವರ ಒಂದು ಶುಭ ಹಾರೈಕೆ ಜೊತೆಗೆ ಆಶೀರ್ವಾದ, ಕಾಲ್ಗುಣ ಅಂತಲೇ ಹೇಳ್ಬೋದು, ಇವೆಲ್ಲವೂ ಸೇರಿ ಅದು ಆ ಒಂದು ಮಟ್ಟಕ್ಕೆ ಬೆಳೆದಿದೆ. ಅದರ ಜೊತೆಯಲ್ಲಿ ನೀವು ಅವರ ಜೊತೆ ವೈಯಕ್ತಿಕವಾಗಿ ಕಳೆದಂಥ ಕ್ಷಣಗಳು, ಹಸುವನ್ನು ಕೊಟ್ಟಿದ್ದು, ಕಾಫಿಯನ್ನು ಬೆಳೆದಿದ್ದು, ನಿಮ್ಮ ಮನೆಯವರ ಬಗ್ಗೆ ಅವರು ಕಾಳಜಿ ವಹಿಸಿದ್ದು ಎಲ್ಲವೂ ಇದು ಒಂದು ರೀತಿ ವಿಧಿಲಿಖಿತ ನಡ್ಕೊಂಡು ಹೋಗಿದೆ. ಸುಮಾರಿದೆ ಇನ್ನೂ ಹೇಳೋಂಥ ಘಟನೆಗಳು. ಅದ್ರ ಕೆಲವು ಮುಖ್ಯವಾದನ್ನ ಹೇಳಬೇಕು ಅಂದರೆ ನೋಡಿ, KMF ಇದ್ರ ಬಗ್ಗೆ ಹೇಳಿದಾಗ ಅದು ರಾಷ್ಟ್ರದಲ್ಲಿ ಅಮೂಲ್ ಬಿಟ್ಟರೆ ಈಗ ನಂದಿನಿ 2ನೇ ಸ್ಥಾನದಲ್ಲಿದೆ, ಅಗ್ರಗಣ್ಯ. ಆಮೇಲೆ ಅದು ಸಂಸ್ಥೆ ಬಗ್ಗೆ ಅಷ್ಟು ಚೆನ್ನಾಗಿ ಬೆಳೆದಿದೆ, ಅಷ್ಟು ನಿಷ್ಠವಾಗಿದೆ, ಲಾಭದಲ್ಲಿದೆ, ಒಳ್ಳೆ ಲಾಭದಲ್ಲಿದೆ. ಇವರ ರಾಜ್ಕುಮಾರ್ ಅವರ ಸಹವಾಸದಲ್ಲಿ ಅದೊಂದು ವಿಷಯ ಹೇಳಬೇಕು ನಾನು. ರಾಜ್ಕುಮಾರ್ ಅವರ ಸಹವಾಸದಲ್ಲಿ ನಾನು ಕಲ್ತಿದ್ದ ಅಪಾರ. ಒಂದು ತಂದೆ ತಾಯಿ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಳ್ಳೋದು, ಇನ್ನೊಂದು ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ ಬಗ್ಗೆ ಆಗಲಿ, ಇಂಗ್ಲೀಷ್ ಬಳಸಬೇಕು, ಎಲ್ಲೆಲ್ಲಿ ಬಳಸಬೇಕು. ನಾವು ಈಗಲೂ ನಾವು ಹೊರ ರಾಜ್ಯ ಸಂಪರ್ಕ ಮಾಡಿದಾಗ ನಾವು ಬಳಸಬೇಕು. ಅದು ಬೇರೆ ಭಾಷೆನೂ ಮಾತಾಡೋದು, ಯಾರ ಬಗ್ಗೆ ದ್ವೇಷ ಇಲ್ಲ. ಹಾಗೆ ನಾಡು ನುಡಿ ಬಗ್ಗೆ ಅಣ್ಣವರು ಅಷ್ಟೇ, ಬೇರೆಯವ್ರ ಬಗ್ಗೆ ದ್ವೇಷ ಇರಲಿಲ್ಲ ಅವರೇ. ಅವರು ನಡೆ ನುಡಿ ಆಗಲಿ ಎಲ್ಲದರಲ್ಲೂ ನಾವು ಇರಬೇಕು, ಸರಳತೆ, ಇದೆಲ್ಲ ನನಗೆ ನಮ್ಮ ತಂದೆ ತಾಯಿ ಅನ್ನೋದಕ್ಕಿಂತ ತಂದೆ ತಾಯಿಯವರು ಒಂಥರ ಮಿಲಿಟ್ರಿ ಇದರಲ್ಲಿ ಬೆಳೆದೆ. ಕೆಲವರು ಅದನ್ನು ಗೊಂದಲ, ಏನು ತಂದೆ ತಾಯಿ ಎಲ್ಲ ಹೇಳ್ಕೊಟ್ಟಿರು, ಎಲ್ಲನೂ ತಂದೆ ತಾಯಿ ಹೇಳ್ಕೊಡೋಕ್ಕೂ ಆಗೋದಿಲ್ಲ. 5-6 ಜನ ಮಕ್ಕಳಿದ್ದಾಗ 5 ಜನ ಮಕ್ಕಳು ನಮ್ಮ ಮನೇಲಿ. ಆದರೆ ಕೆಲವು ಮೌಲ್ಯಗಳನ್ನು ನಾವು ಹಂತವಾಗಿ ಕಲಿತೀವಿ. ತಾಯಿ ಬಗ್ಗೆ ಗೌರವ, ಅವರು ಅಣ್ಣವರು ಅಂಥ ಯಾವುದೇ ಸಮಾರಂಭ ಆಗಲಿ ತಾಯಿಗೆ ಸ್ಟೇಜಲ್ಲಿ ಕೂರಿಸ್ಕೊಳ್ಳೋರು. ಅವ್ರು ಯಾವುದೇ ಬೇರೆ ಅವರು ಏನು ಅಫಿಷಿಯಲ್ ಆಗಿ ಪ್ರೊಡ್ಯೂಸರ್ ಅಂತ ಏನು ಇಲ್ಲದೇ ಇದ್ರು ತಾಯಿಯನ್ನ ಬಗ್ಗೆ ಆ ಥರನ ಅವರು ಯಾರು ಏನಾದರೂ ಅಂದ್ಕೊಳ್ಳಿ ತಾಯಿನಲ್ಲಿ ಕೂರಿಸ್ಕೋತೀನಿ ಅಂತ. ಆಮೇಲೆ ಒಂದ್ಸರಿ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಕೈಯಲ್ಲಿ ಎತ್ಕೊಂಡೋಗಿ ಸ್ಟೇಜಿಗೆ ಕರ್ಕೊಂಡೋಗಿದ್ದು ನೋಡಿದ್ದೀನಿ ನಾನು. ಆ ಥರ ಒಂದು ಆ ಥರ ತಾಯಿದೆ ಬಗ್ಗೆ, ಹೆಣ್ಣದೆ ಸ್ತ್ರೀ ಬಗ್ಗೆ ಅವರು ಕೊಡ್ತಾ ಇದ್ದ ಗೌರವಗಳು ಇವೆಲ್ಲ ನಮಗೂ ಪ್ರಭಾವ ಖಂಡಿತ ಆಗಿದೆ. ನೋಡಿ, ಒಂದ್ಸರಿ ಅವ್ರ ಮನೆಗೆ ಅವ್ರು ಹೇಗೆ ವ್ಯಕ್ತಿ ಹೇಗೆ ಅನ್ನೋದಕ್ಕೆ ಇದು ನಾನು ಮರ್ತಿದ್ದೆ. ಅಮಿತಾಬ್ ಬಚ್ಚನ್ ಬರ್ತಾರೆ. ಅಮಿತಾಬ್ ಬಚ್ಚನ್ ಯಾವುದೋ ವಿಶ್ವಸ್ಪರ್ಧೆ, ವಿಶ್ವಸುಂದರಿ ಸ್ಪರ್ಧೆಗೆ ಅವ್ರಿಗೆ ಭಾಳ ಆಸೆ ಇರುತ್ತೆ. ಅದಕ್ಕೆ ಮೊದಲು ಇನ್ನೊಂದು ಎಪಿಸೋಡ್ ಎಲ್ಲರಿಗೂ ಮಾತಾಡಿದ್ದಾರೆ. ಅದು ಟ್ರೇಡ್ ಗೈಡ್ ಇದಾಗಿ ಯಾರೋ ಆ ಪೇಪರ್ ಏನೋ ಬರೆದು ಆಮೇಲೆ ಅಮಿತಾಬ್ ಇವರು ಹುಷಾರಿದ್ದಾಗ ಅಣ್ಣವರು ಅವ್ರಿಗೆ ಉರುಳು ಸೇವೆ ಎಲ್ಲ ಮಾಡಿ ಅಣ್ಣವ್ರ ಪ್ರೀತಿ ತೋರಿಸಿದ್ದು ಅವರಿಬ್ಬರು ಬಾಂಧವ್ಯನೇ ಚೆನ್ನಾಗಿತ್ತು. ಅವ್ರಿಗೆ ಅಮಿತಾಬ್ಗೆ ಅವ್ರ ಸಿನಿಮಾದಲ್ಲಂತೂ ಸ್ಪೆಷಲ್ ರೋಲ್ ಮಾಡಲಿಲ್ಲ, ಇಲ್ಲೇನಾದರೂ ವಿಶ್ವಸುಂದರಿಗೆ ಇವ್ರ ಕೆಲೆ ಮಾಡ್ಸೋಣ, ಬೆಂಗಳೂರಲ್ಲಿ ಆಗ್ತಾಯಿದೆ ಅಂತ. ನಮಗೂ ಅಭಿಮಾನಿಗಳು ಅಥವಾ ನಮಗೆ ಎಲ್ಲರಿಗೂ ವಿಶ್ವಮಟ್ಟದಲ್ಲಿ ಅಣ್ಣವ್ರ ಹೆಸರು ಬರುತ್ತಲ್ಲ, ಅವ್ರು ಉದ್ಘಾಟನೆ ಮಾಡಿದ್ರೆ ಬರಲಿ ಅಂತ ನಮಗೆಲ್ಲ ಇರುತ್ತೆ. ಭಾರತಮವ್ರಿಗೂ ಹಂಗೆ ಇರುತ್ತೆ. ನಮಗೂ ಅಭಿಮಾನಿಗಳಲ್ಲಿ 2 ವರ್ಗ ಇರ್ಬೋದು, ಕೆಲವ್ರಿಗೂ ಅದೇ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅದು ಇನ್ನೂ ಚರ್ಚೆ ಹಂತದಲ್ಲಿದ್ದಾಗ ಬೆಂಗಳೂರಲ್ಲಿ ಆಗುತ್ತೆ ಅನ್ನಂಗ ಒಂದು ವರ್ಗ ಅಭಿಮಾನಿಗಳಲ್ಲ, ಅದು ಒಂದು ವರ್ಗ, ಅದು ಮಹಿಳೆಯರು ಅಲ್ಲ, ಒಂದು ವರ್ಗ ಅದು ಬೆಂಗಳೂರಿನಲ್ಲಾಗೋದು ರಾಜ್ಕುಮಾರ್ ಬಗ್ಗೆ ಅಲ್ಲ, ಬೆಂಗಳೂರಲ್ಲಾಗೋದು ಯಾಕೆ ಮಾಡಬೇಕು, ಅದು ಒಂಥರ ಅರೆನಗ್ನ ಉಡುಪು ಧರಿಸ್ತಾರೆ, ಎಲ್ಲ ಫ್ಯಾಷನ್ ಶೋ ಅಲ್ಲಿ ಹಿಂಗಾಗುತ್ತೆ ಅಂತ ಸ್ವಲ್ಪ ಅದು ವರದಿ ಪೇಪರಲ್ಲಿ ಬಂದಿರುತ್ತೆ. ಅದು ಮಾಡೋಕ್ಕೆ ಬೆಂಗಳೂರಲ್ಲಿ ಮಾಡೋಕ್ಕೆ ಬಿಡಬಾರ್ದು ಅಂತ. ಅದು ಇವರು ಪೇಪರು ಓದ್ತಾ ಇರೋದು ವಿಷಯಗಳು ಗೊತ್ತಾಗಿರುತ್ತೆ ಇವ್ರಿಗೆಲ್ಲೋ ಇರುತ್ತೆ ಅಣ್ಣವ್ರಿಗೆ. ಆಮೇಲೆ ಅದೇ ಹಾಗೆ ಇರುತ್ತೆ. ಅದನ್ನಂತ ಅದಾಗಿ 1 ತಿಂಗಳಾದಮೇಲೆ ಅಮಿತಾಬ್ ಮನೆಗೆ ಬರೋದು, ಕರೆಯೋಕ್ಕೆ ಅಣ್ಣವ್ರನ್ನ ಕರೆಯೋಕ್ಕೆ ಟೈಮ್ ತೊಗೊಂಡು, ಅವರು ಇರ್ತಾರಂತೆಲ್ಲ ಕೇಳ್ಕೊಂಡು ಟೈಮ್ ತೊಗೊಂಡು ಇವರೆಲ್ಲರೂ ಇದು ಮಾಡ್ತಾರೆ. ಇಲ್ಲಿ ಪಾರ್ವತಮ್ಮರಿಗೂ ಇಷ್ಟ, ನನಗೂ ಇಷ್ಟ. ಪಾರ್ವತಮ್ಮರು ನಾವೆಲ್ಲ ಮಾತಾಡಿರ್ತೀವಿ. ಆಮೇಲೆ ನನಗೆ ಬೇರೆ ಯಾರಿಗೂ ಕರೆದಿರಲ್ಲ, ಮನೆಯವ್ರು ಬಿಟ್ಟರೆ ಯಾರೂ ಇಲ್ಲ ಅವತ್ತು. ಆಯಿತಾ, ಮನೆಯಲ್ಲಿ ಫೋಟೋ ಇದೆ,
ನಂದು ಫೋಟೋ ಇದೆ. ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಇಬ್ಬರ ಮಧ್ಯೆ ನೀವು ಅಲ್ಲಿ ಅವರ ಮಾನವೀಯತೆ ಬಗ್ಗೆ ಒಂದು ಹೇಳ್ಬೇಕು, ಅದಕ್ಕೋಸ್ಕರ ಈ ಘಟನೆ ಹೇಳ್ತಾ ಇದ್ದೀನಿ. ಪಾರ್ವತಮ್ಮ ಅವರು ಮತ್ತು ಅಣ್ಣ ಅವರು ಪ್ರೇಮ್ ಕರೀರಿ ಅಂತ ಹೇಳಿ ಪಾರ್ವತಮ್ಮ ಅವ್ರು ಫೋನ್ ಮಾಡ್ತಾರೆ, ಬಾರಪ್ಪ ಅಣ್ಣ ಇಷ್ಟೊತ್ತಿಗೆ ಬರ್ತಾರೆ. ಇಲ್ಲ ನನಗೇನು ಗೊತ್ತಾಗಬೇಕು, ಅದು ಯಾರಿಗೂ ನ್ಯೂಸ್ ಇರಲ್ಲ. ಯಾಕಂದರೆ ನ್ಯೂಸ್ ಹೇಳಿದ್ರೆ ಮನೆ ಮಂದಿ ಎಲ್ಲ ಸೇರ್ತಾರೆ. ಅಮಿತಾಬ್ ಕೂಡ ಅವಾಗೆಲ್ಲ ಸ್ವಲ್ಪ ಕಾಂಟ್ರವರ್ಸಿ, ABC ಅಂತೆಲ್ಲ ಕಾಂಟ್ರವರ್ಸಿ ಇರುತ್ತೆ. ಯಾರು ಅವರು ಕೂಡ ಪಬ್ಲಿಸಿಟಿ ಅವಾಯ್ಡ್ ಮಾಡಿರ್ತಾರೆ. ಬರೋದು ಹೋಗೋದೆಲ್ಲ ಭಾಳ ಸೀಕ್ರೆಟಾಗಿ ನಡೀತಾ ಇರುತ್ತೆ. ಅದು ಅಣ್ಣವ್ರ ಮನೆಗೆ ಬರೋದು ಕೂಡ ಹೇಳಿದ್ರೆ ಜನ ಸೇರ್ತಾರೆ ಅಂದ್ಬಿಟ್ಟು ಯಾರಿಗೂ ಹೇಳಿರಲ್ಲ. ನೋ ಮೀಡಿಯಾ ನಥಿಂಗ್, ಯಾವ ಮೀಡಿಯಾನೂ ಬಂದಿರಲ್ಲ ಎಕ್ಸೆಪ್ಟ್ ಅವ್ರಿಗೆ ನಮಗೆ ಕ್ಲೋಸ್ ಆಗಿರೋರು ವೀರೇಶ್, ನಮ್ಮ ಫಿಲ್ಮ್ ಕ್ಯಾಮ್ರಾಮನ್ ಫೋಟೋಗ್ರಾಫರ್ ಚಿತ್ರಲೋಕ ಅವರು ಅವರೊಬ್ಬರಿಗೆ ಹೇಳಿರ್ತಾರೆ ಫೋಟೋಗ್ರಾಫರ್, ಯಾರಿಗೂ ಮಾಹಿತಿ ಇರಲ್ಲ. ನನಗೆ ಮಾಹಿತಿ ಬರುತ್ತೆ, ನಾನು ಹೋಗ್ತೀನಿ. ಎಲ್ಲ ಮನೆಯವರೆಲ್ಲ ಮಕ್ಕಳು ಎಲ್ಲ ಇರ್ತಾರೆ. ಅಮಿತಾಬ್ ಅಂದ್ರೆ ಇದಲ್ವಾ, ಅಣ್ಣವರು ಅಷ್ಟೇ ಎಕ್ಸೈಟ್ಮೆಂಟು. ಅಂದರೆ ಅವ್ರು ಭೇಟಿ ಮಾಡಿದ್ದಾರೆ, ಮನೆಗೆ ಫಸ್ಟ್ ಭೇಟಿ, ಅವರು ಎಕ್ಸೈಟ್ಮೆಂಟು. ಸರಿ ಅಮಿತಾಬ್ ಟೈಮ್ ಸರಿಯಾಗಿ ಬರ್ತಾರೆ. ಆಮೇಲೆ ನಮಗೂ ಗೊತ್ತಿಲ್ಲ, ನಮಗೂ ಮಾಡಲಿ ಅಣ್ಣ ಅವರು ಇದು ಅಂತ. ಆಮೇಲೆ ಅವರು ಬಂದಾಗ ಅವರು ಅಮಿತಾಬ್ ಇದ್ರ ಬಗ್ಗೆ ಮಾತಾಡಬೇಕು ಬರ್ತಾರೆ. ಅಣ್ಣವ್ರ ಎಕ್ಸೈಟ್ಮೆಂಟು ಆಮೇಲೆ ಮನೆಯವರೆಲ್ಲ ಅವ್ರಿಗೇನಂದರೆ ಮನೆಯವರೆಲ್ಲ ಫಸ್ಟ್ ಅವ್ರದ್ದೆಲ್ಲ ಮುಗಿಲಿ ಅಂತ ನೋಡಲಿ ಅಂಥೇಳಿ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಪರಿಚಯ. ಅವ್ರು ತುಂಬ ಜನ ಇದ್ದರು, ತಮ್ಮ ಆಗಲಿ ಇವರಾಗಲಿ ಮಕ್ಕಳು ಅಣ್ಣ ಶಿವಣ್ಣ ಎಲ್ಲರೂ ಇದ್ದರು. ಮಾತಾಡಿ ಎಲ್ಲ ಮಾಡಿ ಅಮಿತಾಬ್ಗೆ ಇದು ಮುಗಿತಾ ಇಲ್ಲ ಅಂದರೆ ಮೈನ್ ಟಾಪಿಕ್ ಅವ್ರು ಬಂದಿಲ್ಲ. ಆದರೆ ಅವ್ರಿಗೆ ಅಣ್ಣವರು ಪ್ರಾಮುಖ್ಯತೆ ಅಂದರೆ ಒಬ್ಬ ಮಹನೀಯ ಬಂದಾಗ ಎಲ್ಲರಿಗೂ ಆ ಸಂಪರ್ಕ ಬರೀ ನಾನು ರಾಜ್ಕುಮಾರ್ ಒಬ್ಬ ಅಣ್ಣವ್ರು ಅವ್ರು ಯಾವಾಗಲೂ ಸಹ ಅಲ್ಲಿ ಸಿಗ್ತಾ ಇರ್ತಾರೆ ಸೆಟ್ಟಲ್ಲಿ. ಅದರಲ್ಲಿ ಮನೆಯವರಿಗೆ ಬಂದಾಗ ಮನೆಯವ್ರು ಬೇರೆಯವರೆಲ್ಲ ನೋಡಲಿ ಅಂತ. ಆಮೇಲೆ ನಾನು ಇರ್ತೀನಲ್ಲ ಜೊತೆಲಿ, ಮನೆಯವರೆಲ್ಲ ಫಸ್ಟು ಶಿವಣ್ಣ ರಾಗಣೆಲ್ಲ ಆದಮೇಲೆ ಪಾರ್ವತಮ್ಮ ಅವರೆಲ್ಲ ಆದಮೇಲೆ ಆಮೇಲೆ ನಾನು ಅಲ್ಲೇ ನಾನು ಸಂಕೋಚದಲ್ಲಿ ಸೈಡಲ್ಲಿ ಇರ್ತೀನಿ, ಅಂದರೆ ಅಲ್ಲೇ ಹಾಲ್ನಲ್ಲೇ ಇರ್ತೀನಿ. ಅಮಿತಾಬ್ ರಾಜ್ಕುಮಾರ್ ಅವರು ಮಾಡುವಾಗ ಮನೆಯವರೆಲ್ಲ ಕರೆದು ಮಾತಾಡೋದಿರ್ತಾರೆ. ಆಮೇಲೆ ಅವ್ರ ಮನೆಯವ್ರದ್ದು ಕೆಲವ್ರದ್ದು ಇಂಪಾರ್ಟೆಂಟ್ ಆದ ತಕ್ಷಣ ಇನ್ನೂ ಸುಮಾರು ಜನ ಇರ್ತಾರೆ, ಒಂದು 5-10 ಜನದ್ದು ಮನೆಯವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ರೇಮ್ ಬನ್ನಿ ಅಂತ ಕರೀತಾರೆ. ನನಗೆ ನಾನೆಲ್ಲ ಹೋಗ್ಬೇಕಾರೋ ಯಾವಾಗಲಾದರೂ ಅಮಿತಾಬ್ ಜೊತೆ ಇರುತ್ತೆ, ಅಪರೂಪಕ್ಕೆ ಅಮಿತಾಬ್ ಜೊತೆ ತೊಗೊಳ್ಳೋಣ ಅಂತ ಇರುತ್ತೆ ಇದ್ದರೆ ಅದು. ಬಟ್ ಅಣ್ಣವ್ರನ್ನ ಬಿಟ್ಟು ಯಾಕೆ ಅಂದರೆ ನನಗೇನು ಫೋಟೋದೇನು ಇರಲ್ಲ. ಬಟ್ ಇವರು ಅಣ್ಣವರು ಸರಿ ಪ್ರೇಮ್ ಬನ್ನಿ ಅಂತ ಕರೀತಾರೆ. ನಾನು ಸಂಕೋಚ ಅನ್ಎಕ್ಸ್ಪೆಕ್ಟೆಡು. ಇನ್ನೂ ಅವ್ರ ಮನೆಯವ್ರು ತುಂಬ ಜನ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಬಂದಿರೋದು ಏನೋ ಮಾತಾಡಲಿಕ್ಕೆ ಇಂಪಾರ್ಟೆಂಟು, ಅವ್ರ ಟೈಮ್ ಬೇರೆ ಲಿಮಿಟೆಡ್ ಇರುತ್ತೆ. ಅಂದರೆ ಅರ್ಧ ಗಂಟೆ 1 ಅವರ್ ಅದೇ ಬೇರೆ CM ಮೀಟ್ ಮಾಡೋದೆಲ್ಲ ಇರುತ್ತೆ ಅಮಿತಾಬ್ದು. ಸರಿ ನಾನು ಮುಜುಗರದಲ್ಲೇ ಹೋಗ್ತೀನಿ. ಹೋದರೆ ಸೈಡಲ್ಲಿ ಹೋಗ್ತೀನಿ, ತೆಗೀರಿ ಫೋಟೋ ಅಂತ ಹೇಳ್ತಾರೆ, ಇವ್ರದ್ದು ತಗೊಳ್ಳಿ ಅಂತ. ಆಮೇಲೆ ನಾನು ಸೈಡಲ್ಲಿ ನಿಂತ್ಕೊಳ್ತೇನೆ. ಆಮೇಲೆ ಈ ಇಬ್ಬರು ಕೂತ್ಕೊಳ್ಳೋದು ಒಂದು ಸೋಫಾ ಇರುತ್ತೆ, ಅಲ್ಲಿ ಸರಿ ಅವ್ರು ಕೂತ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಸೈಡಿಗೆ ಕೂತ್ಕೊಂಡು ಹೋದರೆ ಜಾಗ ಇಬ್ಬರಿಗೆ ಕೂರೋದು. ಈಗ ಈ ಕಡೆ ಬಂದ್ಬಿಟ್ಟು ಇಲ್ಲ ಕೈ ಹಿಡಿದು ಎಳೆದ್ಬಿಟ್ಟು ಅಮಿತಾಬ್ ಸೈಡಲ್ಲಿದ್ದಾರೆ ಪಾಪ, ಇಬ್ಬರೇ ಕೂತ್ಕೊಳ್ಳೋದು. ಮಧ್ಯದಲ್ಲಿ 3ನೇವನಾಗಿ ಮಧ್ಯದಲ್ಲಿ ಎಳೆದು ಕೂರಿಸ್ಕೋತಾರೆ. ನನಗೆ ಅಣ್ಣವ್ರು ಹೇಳಿತಾ ಇದ್ದಾರೆ ಪಾಪ. ಅವ್ರಿಗೆ ಅಲ್ಲಿ ನೀವು ಫೋಟೋ ನೋಡಿದ್ರೆ ಅಮಿತಾಬ್ ಹಿಂಗೆ ಕೂತಿದ್ದಾರೆ, ಅಣ್ಣವರು ಪಾಪ ಅವ್ರಿಗೆ ಏನು ಫೀಲ್ ಇಲ್ಲ. ಅವ್ರು ನನಗೆ ಜಾಗ ಮಾಡಿಕೊಟ್ಟು ಅಣ್ಣ ಇಲ್ಲೇ ಕೂತ್ಕೋತೀನಿ ಅಂದರೆ ಇಲ್ಲಲ್ಲ ಬನ್ನಿ ಇಲ್ಲೇ ಕೂತ್ಕೊಳ್ಳಿ. ಅವ್ರಿಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ, ನಾನು ಅಮಿತಾಬ್ ಜೊತೆ ಕೂತ್ಕೊಳ್ಳಿ, ಮಧ್ಯದಲ್ಲಿ ಕೂತ್ಕೊಳ್ಳಿ, ಅವ್ರ ಪಕ್ಕ ಇರಲಿ. ಹಂಗೂ ಅಮಿತಾಬ್ ಪಕ್ಕ ಈ ಕಡೆ ಹೋಗಿ ನಿಂತ್ಕೋಬೋದು, ಮಧ್ಯದಲ್ಲೇ ಕೂತ್ಕೊಳ್ಳಿ ಅಂತ. ನೋಡಿ ಅವ್ರು ಎಷ್ಟು ಒಂದು ಮನೆಯವರೇ ಎಷ್ಟೊಂದು ಜನ ಇದ್ದಾರೆ, ಎಲ್ಲ ಸೈಡಲ್ಲಿ ನಿಂತ್ಕೋತಾರೆ. ಅದೆಲ್ಲ ನನಗೆ ವಿಶೇಷವಾಗಿ ಪ್ರೀತಿ ತೋರಿ. ನಾನು ಫೋಟೋದಲ್ಲಂತೂ ಮುಜುಗರ ನನಗೂ, ಏನಪ್ಪ ಇದು ನಾನು ಹೋಗಿ ಅಮಿತಾಬ್ ಪಾಪ ಅವ್ರಿಗೂ ತೊಂದರೆ ಆಗ್ತಾ ಇರ್ಬೋದು ಅಂತ. ಬಟ್ ಅಣ್ಣವರು ಆ ಥರ ನಿಷ್ಕಲ್ಮಶ ಮನಸ್ಸು, ಆ ಥರ ಅದೊಂದು ದೊಡ್ಡ ಇವೆಂಟು. ಇನ್ನೊಂದು ನೆನಪಿನಲ್ಲಿ ಇವತ್ತು ಕೂಡ ಅಪರೂಪದ ಫೋಟೋ ಅದು, ಇಬ್ಬರು ಲೆಜೆಂಡ್ಸ್ ಜೊತೆ ನಾನು ಮಧ್ಯದಲ್ಲಿ ಹಿಂಗೆ ನಿಂತು ಹೀಗಿರೋದು. ಅದೊಂದು ತುಂಬ ಮೆಮೊರಬಲ್ ಫೋಟೋ ಇನ್ ಮೈ ಲೈಫ್ ಅದು. ಸರಿ ಇನ್ನೊಂದು ಈ ಜೀವನ ಚೈತ್ರ ರಿಲೀಸ್ ಆಗಿರುತ್ತೆ ಅವಾಗ. ಆದಾಗ ಇದು ಭಾಳ ಕಾನ್ಫಿಡೆನ್ಷಿಯಲ್ ಆಗೇ ಇತ್ತು ವಿಚಾರ, ಕಾನ್ಫಿಡೆನ್ಷಿಯಲ್ ಆಗಿ ಇದೆ, ಅದು ಹಂಗೆ ಇರಬೇಕು. ಆದರೆ ಈಗ ಎಲ್ಲರೂ ಅಮ್ಮನೂ ತೀರೋದ್ರು. ಬಟ್ ಒಂದು ಹೇಗೆ ಅವರು ಒಂದು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ ಅಥವಾ ಪಲ್ಸ್ ಏನಾಗಿದೆ ಅಮಿತಾಬ್ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಅದು ಕೊನೆಗೆ ನಿಮಗೆ ಗೊತ್ತಿದೆ, ಅದು ಅವರು ಇಲ್ಲ ಇದು ಕೆಲವರು ವಿರೋಧ ಇದ್ದಾರೆ ಅಂದ್ಬಿಟ್ಟು ಅದಕ್ಕೆ ಭಾಗವಹಿಸೋದಿಲ್ಲ. ಅಮಿತಾಬ್ಗೆ ಪಾಪ ವಿನಯದಲ್ಲಿ ಹೇಳಿ ಇಲ್ಲ ಬೇಡ ಅಂತ ಹೇಳಿ ಬಲವಂತ ಮಾಡಬೇಡಿ ಅಂತ ಹೇಳಿ ಫೋಟೋ ಅದಾದಮೇಲೆ ಮಾತಾದಾಗ. ಬಟ್ ಅವತ್ತು ಪೂರ್ತಿ ನಿರ್ಧಾರ ಹೇಳಲ್ಲ, ಇನ್ನು ಸ್ವಲ್ಪ ಟೈಮ್ ಕೊಡಿ ಅಂತನೂ ಹೇಳ್ತಾರೆ. ಯಾಕಂದ್ರೆ ನಿರಾಸೆ ಅವ್ರಿಗೆ ಅಮಿತಾಬ್ ನೋಯಿಸೋಕ್ಕೂ ಇಷ್ಟ ಇಲ್ಲ ಪಾಪ, ಅಲ್ಲಿಂದ ಇಷ್ಟ ಇಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ. ಇನ್ನು ಎರಡು ತಿಂಗಳೇನೋ ಇರುತ್ತೇನೋ, ಸ್ವಲ್ಪ ಟೈಮ್ ಕೊಡಿ ಅಂತೇನೋ ಹೇಳ್ತಾರೆ.
ಆಮೇಲೆ ಇನ್ನೊಂದು ಸರಿ ಅಮಿತಾಬ್ ಬಂದಾಗ ಇವರು ಇರಲ್ಲ ಊರಲ್ಲಿ. ಇನ್ನೊಂದು ಸರಿ ರಾಮನಾಥ್ ಅವ್ರು ಬರ್ತಾರೆ, ಅವರ ಕ್ಲೋಸು. ಬಂದಾಗ ಇವರು ಇಲ್ಲ ಹೇಳಿಬಿಡಿ ಅಂತ ಆಮೇಲೆ ಮಾತಾಡಿ ದಯವಿಟ್ಟು ಕ್ಷಮಿಸಿ ಅಂಥೇಳಿ ಮಾಡಲ್ಲ. ಅದು ಅಂದರೆ ಜನಗಳ ಅಭಿಪ್ರಾಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ. ಆಯಿತು, ಯಾರೋ ಒಂದು ಸೆಂಟಿಮೆಂಟ್ ಹಂಗಿದ್ರೆ ನಮ್ಮ ಸಂಸ್ಕೃತಿಗೆ ವಿರುದ್ಧ ಅಂತಿದ್ರೆ ಬೇಡ ಆಯಿತು ಬೇಡ, ನಾನು ಯಾಕೆ ಅಂತ ಹೇಳಿ ಇದು ಮಾಡ್ತಾರೆ. ಅದೆಲ್ಲ ಇನ್ಸಿಡೆಂಟ್ ನಿಮಗೂ ಗೊತ್ತಿದೆ. ಕಾವೇರಿ ವಿಚಾರದಲ್ಲಿ CM ಇವರಾದರೂ ಕೂಡ ಅವರು ಅದನ್ನು ಬಹಿಷ್ಕಾರ ಮಾಡ್ತಾರೆ. ರಚಿತೋತ್ಸವ ಅದು ಗೊತ್ತಿದೆ, ನಾನು ಹೇಳಲ್ಲ. ಅದು ಇನ್ನೊಂದು ಇನ್ಸಿಡೆಂಟ್ ಅಂದರೆ ಜೀವನ ಚೈತ್ರ ರಿಲೀಸ್ ಆಗಿ ಎಲ್ಲ ಒಂದು ಸಕ್ಸಸ್ ಆಗಿರುತ್ತೆ. ಎಲ್ಲ ಕಡೆ ಹಳ್ಳಿಗಳಲ್ಲೆಲ್ಲ ಒಂದು ಕ್ರಾಂತಿನ ಆಗುತ್ತೆ. ಇದು ಏನು ಈ ಲಿಕ್ಕರ್ ಇದ್ರ ಬಗ್ಗೆ ಅಂಗಡಿ ಗ್ರಾಮಲ್ಲಿ ಮಹಿಳೆಯರೆಲ್ಲ ಎಲ್ಲ ಕಡೆ ಟೌನ್ಸಲ್ಲೆಲ್ಲ ಅಂಗಡಿ ಮುಚ್ಚಿಸೋದು, ಲಿಕ್ಕರ್ ಅಂಗಡಿ ನಿಲ್ಲಿಸೋದೆಲ್ಲ ಇರುತ್ತೆ. ಬಟ್ ಇದು ಸಿನಿಮಾನ ಇವರು ಹಂಗೆ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಮ್ಗೆ ಇವ್ರು ಯಾರು ಟೀಕೆ ಮಾಡ್ತಿದ್ರು, ಪತ್ರಿಕರ್ತರು ಎಲ್ಲ ಗೊತ್ತಿದೆ ನಿಮಗೆ, ಅವರೆಲ್ಲ ಟೀಕೆ ಮಾಡ್ತಾಯಿದ್ರು. ಅಂಥದ್ರಲ್ಲಿ ಒಂದು ವರ್ಗ, ಸ್ಟ್ರಾಂಗ್ ವರ್ಗ, ಈಗ ಲಂಕೇಶ್ ಪತ್ರಿಕೆ ಟೀಕೆ ಮಾಡ್ತಾಯಿದ್ರು. ಆದರೆ ಗೋಕಾಕ್ ಆದಮೇಲೆ ಗೋಕಾಕ್ ಚಳುವಳಿ ಯಾವಾಗ ಅಣ್ಣವರಿದ್ರು ಅದಕ್ಕೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಯಿತು, ಅರ್ಥ ಆಯಿತು ಅಣ್ಣವರು ಇಲ್ಲ ಕನ್ನಡ ನಾಡಿಗೆ ಬರ್ತಾರೆ ಅಂತ. ಆದರೆ ಇನ್ನೂ ಕೆಲವು ಇದ್ದಾಗ, ಕೆಲವು ಪತ್ರಕರ್ತರು ಇದ್ದಾಗ, ಟೀಕೆ ಕಾಯ್ತಾ ಇದ್ದ ಪತ್ರಕರ್ತರು ಟೀಕೆ ಮಾಡ್ತಿದ್ದಾಗ ಇವರು ಒಂದು ಕವರ್ ಸ್ಟೋರಿ ಮಾಡ್ತಾರೆ ಲಂಕೇಶ್ ಪತ್ರಿಕೆ. ಇದು ಮಾಡಿದ್ದು ಭಾಳ ಜೀವನ ಚೈತ್ರ ಅಂತ ಹೇಳಿ ರಾಜ್ಕುಮಾರ್ ಅವರು ಚಿತ್ರ ಮತ್ತು ರಾಜ್ಕುಮಾರ್ ಅವರ ನಿಲುವು ಇದು ಮತ್ತು ಅದ್ರ ನೀಡ್ತಾರೋ ಎಫೆಕ್ಟ್ ಅದ್ರ ಬಗ್ಗೆ ಇಂಟ್ರೂ ಕೂಡ ಆಗಿರುತ್ತೆ ಅಂತ ಕಾಣುತ್ತೆ. ಇಂಟ್ರೂ ಅಥವಾ ಲೇಖನ ಸಪೋರ್ಟಿಂಗ್ ಜೀವನ ಚೈತ್ರ ಆ್ಯಂಡ್ ರಾಜ್ಕುಮಾರ್ ಬಗ್ಗೆ ಒಂದು ಪಾಸಿಟಿವ್, ನೇರವಾಗಲ್ದಾದ್ರು ಇಂಡೈರೆಕ್ಟ್ ಆಗಿ ಅದರ ಕವರ್ ಸ್ಟೋರಿ ಪೇಜ್ ಅದು ಬಂದಿರುತ್ತೆ. ಅದೇ ಟೈಮಲ್ಲಿ ಇವರ ಬಂಧುಗಳು, ಇವ್ರ ಬಂಧುಗಳು ಅಂದರೆ ಇವರ ಎಲ್ರಿಗೂ ಗೊತ್ತಿರಾಗ ಅವ್ರ ಈಡುಗರು, ಅವರ ಕುಲಕಸಬು ಇದೆ, ಸಾರಾಯಿ ಲಿಕ್ಕರ್ ಇದಿರುತ್ತೆ. ಮತ್ತು ಅವ್ರು ಸಿನಿಮಾ ಪ್ರೊಡ್ಯೂಸು ಮಾಡ್ತಾ ಇರ್ತಾರೆ. ಅವರು ಹೆಸರು ಬೇಡ ಹೇಳಲ್ಲ, ನನಗೂ ಗೊತ್ತಿರಲಿಲ್ಲ, ನನಗೆ ಬೈ ಗಾಡ್ ನನಗೆ ಅದೇ ಹೆಸರು ಗೊತ್ತಿರಲಿಲ್ಲ. ಸರಿ, ಒಟ್ಟಿನಲ್ಲಿ ಇವರು 2 ದಿವಸ ಮೊದಲು ಹಿಂದಿನ ದಿವಸ ಪೇಪರಲ್ಲಿ ಜಾಹೀರಾತು ಬರುತ್ತೆ. ಇವರು ಅಣ್ಣ ಅವರು ಮುಖ್ಯ ಅತಿಥಿ ಇಲ್ಲಿ ಕೆಂಗೇರಿಯ ಬಿಡದಿ ಹತ್ರ ಲಿಕ್ಕರ್ ಡಿಸ್ಟಿಲರಿ ಇದು ಓಪನ್ ಆಗ್ತಾ ಇದೆ ಅಂತ. ಮುಖ್ಯಮಂತ್ರಿಗಳು ಇದ್ದು ಅಂತ ಕಾಣುತ್ತೆ, ಅಥವಾ ಅವರ ಅಲೆಕ್ಸಾಂಡರ್ ಅಂತ ಚೀಫ್ ಸೆಕ್ರೆಟರಿ ಅವರು ಅದಕ್ಕೆ ಇದು ಅದು ಜಾಹೀರಾತು ಇರುತ್ತೆ. ನನಗೂ ಮುಜುಗರ ಏನಪ್ಪ ಅಂತ. ಬಟ್ ನನಗೆ ಏನಂದ್ರೆ ಗೊತ್ತು, ಇದು ಅವರ ಇದು ಸಾರಾಯಿ ಅನ್ನೋದು ಅವರಿಗೆ ಕುಲಕಸಬು, ದೇವರು ಅಂದರೆ ಅವ್ರ ಇಡೀರೆಲ್ಲ ಸಾರಾಯಿನ ಪೂಜೆ ಮಾಡಿ, ಲಕ್ಷ್ಮಿ ಅಂತ ಪೂಜೆ ಮಾಡಿ ಯಾವುದು ಅನ್ನ ಕೊಡುತ್ತೆ ಅದು ಇಲ್ಲ. ಮಾಂಸ ಮೀನು ಇದು ಮಾಡೋರು ಮೀನು ಅವರಿಗೆ ಅದು ಅದೇ ಅನ್ನ. ಆ ಥರ ನಾವು ನಾನ್ ವೆಜಿಟೇರಿಯನ್ ಅಂತ ಹೇಳೋಕ್ಕಾಗಲ್ಲ. ಆ ಥರ ಹಂಗೆ ಅದು ಆ ಲೆವೆಲ್ ಹೋಗಿ ಹೋಗಿ ಅದು ಲಿಕ್ಕರಲ್ಲಿ ಅದಿದೆ. ನನಗೂ ಇದು ಬಟ್ ಏನು ಮಾಡೋದು ಅಂತ. ಆಮೇಲೆ ಎಲ್ಲ ವಿರೋಧಗಳು ಅದು ಕೇಳ್ತಾ ಇರುತ್ತೆ. ಅಭಿಮಾನಿಗಳು ತುಂಬ ವಿರೋಧ ಮಾಡ್ತಾ ಇರ್ತಾರೆ. ಕೆಲವು ಸ್ಟೇಟ್ಮೆಂಟ್ಸು ಬಂದಿರುತ್ತೆ, ನಾವು ಗೊತ್ತಿಲ್ಲ, ನನ್ನ ನೆನಪಿಲ್ಲ. ಬಟ್ ಇದು ಕೆಲವರು ಫೋನೆಲ್ಲ ಮಾಡ್ತಾರೆ ನನಗೆ, ನೀವಾರ ಹೇಳಿ ಅಂದರೆ ನಾನು ಹೆಂಗೆ ಹೇಳಿ, ಅವ್ರ ಮನೆಯವ್ರದಲ್ವಾ ಕಾರ್ಯಕ್ರಮ, ಮನೆ ಅಂದರೆ ಅವರ ರಿಲೇಷನ್ದು. ಆಮೇಲೆ ಬಂಗಾರಪ್ಪ ಅವ್ರದ್ದು ಇದೆಲ್ಲ ಇರೋದು, ಅವರು ಹೋಗ್ತಾ ಇದ್ದಾರೆ, ನಾವೆಲ್ಲ ಇನ್ವಾಲ್ವ್ ಆಗೋದು ಸರಿ ಇಲ್ಲ. ಆಮೇಲೆ ನನಗೆ ಆಮೇಲೆ ಪಾರ್ವತಮ್ಮ ಅವರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅದಕ್ಕೆ, ಅವರೇ ಕನ್ಫರ್ಮೇಷನ್. ಆಮೇಲೆ ಅಣ್ಣವ್ರು ಒಂದ್ಸರಿ ಕೊಟ್ಟ ಮೇಲೆ ಎಸ್ ಅಂದಮೇಲೆ ಅದು ಅವ್ರ ಹಿಂದೆಗೆ ಅಲ್ಲ. ಸೊ ನಾನು ಈ ಸ್ಟೇಜಲ್ಲಿ ಒನ್ ಡೇನಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತ. ಆದರೂ ಬೆಳಗ್ಗೆ ಅಭಿಮಾನಿಯವರಲ್ಲ, ಮನೆಯವರೇ, ಹಿತೈಷಿ ಮನೆಯವರಲ್ಲೇ ಹಿತೈಷಿ ಒಬ್ಬರು, ಈಗಲೂ ಅದು ಹೆಸರು ಹೇಳಲ್ಲ ನಾನು, ಯಾಕೆ ಮುಜುಗರ ಆಗಬಾರ್ದು. ಅವರು ಫೋನ್ ಮಾಡಿ ಪ್ರೇಮ್ ಮನೆಗೆ ಬನ್ನಿ, ಅಲ್ಲಿ ಪ್ರೇಮ್ ನೀವು ಅರ್ಜೆಂಟಾಗಿ ಬರಬೇಕಲ್ಲ ಅಂತ ಹೇಳ್ತಾರೆ. ಅಣ್ಣವ್ರ ಹತ್ರ ಹೋಗಬೇಕಲ್ಲ ಅಂತ. ಏನು ಏಕೆ ಇಲ್ಲ, ಇದು ಇವತ್ತು 4 ಗಂಟೆಗೆ ಕಾರ್ಯಕ್ರಮ ಹಿಂಗಿದೆ, ನಮ್ಗೆ ಯಾರಿಗೂ ಇಷ್ಟ ಅಲ್ಲ. ನೀವು ಮನೆಯವರು ನೀವೇ ಹಿಂಗೆ ಹೇಳಿದ್ರೆ ಹೆಂಗೆ ಅಂತ. ಇಲ್ಲ, ಅದು ಅಮ್ಮ ಇದು ಮಾಡಿದ್ರೆ ನಾವೆಲ್ಲ ಹೇಳಿದ್ರು ಒಪ್ತಾ ಇಲ್ಲ, ಅಭಿಮಾನಿಗಳೆಲ್ಲ ಅಫ್ಕೋರ್ಸ್ ಗೋವಿಂದ ಅವರು ಎಲ್ಲ ಹೇಳಿರ್ತಾರೆ, ಯಾರು ಹೇಳಿದ್ರು ಒಪ್ತಾ ಇಲ್ಲ, ಅಮ್ಮ ಕೇಳ್ತಾನೆ ಇಲ್ಲ ಅಂತ. ಅದಕ್ಕೆ ನಾನೇನು ಮಾಡಲಿ ಅಂತ. ನೀವೇ ಹೋಗಿ ಹೇಳಿ. ಅಲ್ಲ ಅಮ್ಮ ನಾನು ಬಿಡ್ತಾರ, ಅದು ನಿಮ್ಮ ಸಂಬಂಧ ಇದನ್ನು ನಾನು ನಿಲ್ಲಿಸಿದ್ರೆ ನನ್ನ ಪೊಸಿಷನ್ ನಾನು ಹೆಂಗೆ ಹೇಳೋಕ್ಕೆ ಸಾಧ್ಯ, ಅವ್ರ ವಿರುದ್ಧ ಹೆಂಗೆ ಹೋಗಲಿ. ಅಮ್ಮನ ವಿರುದ್ಧ ನಾನು ಯಾವತ್ತೂ ಹೋಗಿಲ್ಲ. ಇಲ್ಲ, ನೀವೇನಾದ್ರು ಒಂದು ಪ್ರಯತ್ನ ಮಾಡಿ. ನಾನು ಒಂದು ನಿಮಿಷ ಯೋಚನೆ ಮಾಡಿ, ಯಾಕೆ ಅವರು ಒಳ್ಳೆಯವರೇ ಪಾಪ, ಸಜ್ಜನ, ಅವರು ಅವರ ಪಾಯಿಂಟ್ ಇರೋದು ಹಿತೈಷಿ, ಅವರು ಅವ್ರಿಗೂ ರಿಲೇಟಿವೇ, ಏನು ಮಾಡಲಿ ಅಂತೇಳಿ. ಆಯಿತು ಬರ್ತೀನಿ ಬಿಡಿ, ನಾನು ಆಫೀಸ್ಗೆ ಬರ್ತೀನಿ ಅಂತ. ಸರಿ, ಆಫೀಸ್ಗೆ ವಿಜಯೇಶ್ವರಿಗೆ ಹೋಗ್ತೀನಿ. ಬಟ್ ನನಗೆ ಲೈನ್ ತಪ್ಪೋದು ಬೇಡ, ಪಾರ್ವತಮ್ಮ ಅವ್ರನ್ನ ಫಸ್ಟ್ ಅವ್ರನ್ನೇ ಕೇಳೋಣ ಅಂದ್ಬಿಟ್ಟು ಅವ್ರು 10 ಗಂಟೆ ಬರ್ತಾರೆ ಯಾವಲ್ಲ ಆಫೀಸ್ಗೆ. ಸರಿ ಹೋಗ್ತೀನಿ, ಅಮ್ಮ ಬಂದಿರ್ತಾರೆ 11 ಗಂಟೆಗೆ. ಸರಿ ಹೋಗಿ ಮೀಟ್ ಮಾಡ್ತೀನಿ. ಅವರು ನನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಏನು ಸಮಾಚಾರ, ನನಗೆ ಅವ್ರು ಯಾವಲ್ಲ ಮಗನ ಥರನೇ ಏನೋ ಅಂತಾನೆ ಮಾತಾಡೋದು. ನಾನು ಅಷ್ಟೇ ಇದು
ನನ್ನ ಹತ್ರ ಕೆಲವು ವಿಚಾರಗಳು ಅಮ್ಮನೋ ಪರ್ಸ್ನಲ್ ವಿಚಾರನೂ ಶೇರ್ ಮಾಡಿದ್ದಾರೆ. ಅಂದರೆ ಹೇಳೋರು ಕಣ್ಣಲ್ಲಿ ನೀರು ತಂದ್ಕೊಂಡು ಕೆಲವು ವಿಚಾರ ಹೇಳಿದ್ದಾರೆ. ಅದೆಲ್ಲ ನಾನು ಆ ಥರ ನನ್ನ ಮನೆಯವನೇ ಮಗ ಅಂತಾನೆ. ನನಗೆ ಈ ಅಮಿತಾಬ್ ಫೋಟೋ ಹಾಕ್ಬಿಟ್ಟು ಕನ್ನಡಪ್ರಭದಲ್ಲಿ ವಾಸು ಮನೆ ಮಗ ಅಂತಾನೆ ಟೈಟಿಂಗ್ ಕೊಟ್ಟು ಅಮಿತಾಬ್ ಫೋಟೋ ರಾಜ್ಕುಮಾರ್ ಫೋಟೋ ಹಾಕಿದ್ರು. ಕನ್ನಡಪ್ರಭ ಇದರಲ್ಲಿ ಒಂದು ಲೇಖನ ತುಂಬ ಚೆನ್ನಾಗಿ ಬರೆದಿದ್ರು. ಸೊ ನನಗೆಲ್ಲರೂ ಹಂಗೆ ಇವರು ಮನೆಯವನ ಥರನೇ ಇದು ಮಾಡ್ತಿದ್ರು. ಸರಿ ಅಮ್ಮಗೆ ಹೇಳಿದೆ, ಅಮ್ಮ ನಾನು ಯಾಕೋ ಸರಿ ಇಲ್ಲ, ಅದು ಬೇಡ ಅಂತ. ಇಲ್ಲ ಕಣೋ ಅಂತ ಅವರು ನನಗೆ ಇನ್ಯಾರೋ ಬಂದಿದ್ರು ಅವ್ರಿಗೆ ಬೈದು ಕಳಿಸಿರ್ತಾರೆ, ನನ್ನೆದಕ್ಕೆ ಬೈದಿರ್ತಾರೆ, ಎಲ್ಲ ನೋಡಿರ್ತಾರೆ. ಇಲ್ಲ ಕಣೋ ನೀನು ಕೇಳೋದಲ್ಲ ನೋಡೋ ಅವ್ರ ಮನೆಯವರು, ಮತ್ತು ಇದು ನಮಗೆ ಅದು ಇದಲ್ಲ, ಸಿನಿಮಾದು ಇದನ್ನೇ ಒಂದೇ ಮಾಡೋಕ್ಕಾಗಲ್ಲ, ಸಿನಿಮಾ ಬೇರೆ ಇದು ಬೇರೆ, ರೋಲ್ ಬೇರೆ ಇದು ಬೇರೆ ಅಂತ. ಇಲ್ಲಮ್ಮ ಅದು ರೋಲು ಅಣ್ಣ ಫಾಲೋ ಮಾಡ್ತಾ ಇದ್ದಾರಲ್ವ, ಯಾವ ಸಿನಿಮಾದಲ್ಲೂ ದಾರಿ ತಪ್ಪಿದ ಮಗ ಇನ್ಸಿಡೆಂಟ್ ಆಯ್ತಲ್ವಾ, ಅದೇನೋ ಇದಾಗಿದ್ದಕ್ಕೆ ಹಂಗೆಲ್ಲ ಇದಕ್ಕೆ ನೀವು ಹಂಗೆ ಫಾಲೋ ಮಾಡ್ತಾ ಇದ್ದೀರಾ, ಕಥೆನೂ ಮಾಡ್ತಾ ಇದ್ದೀರಾ. ಹೃದಯ ಹಿಡಿತಲ್ಲಿ 2 ಹೆಂಡತಿ ಅಂದ್ಬಿಟ್ಟು ನೀವು ಸಬ್ಜೆಕ್ಟ್ ಅಂಬರೀಷಿಗೆ ಕೊಟ್ಟಿದ್ದೀರಾ, ಅದು ಎಂಥ ಪಿಕ್ಚರ್ ಅದು ಅಣ್ಣ ಮಾಡಿದರೆ. ಇಲ್ಲ ಕಣ ನೀನು ಇದಕ್ಕೆ ಬೇಡ, ಸುಮ್ಮನೆ ಇರೋ, ನೀನು ಇದಕ್ಕೆ ಏನು ಇದು ಮಾಡಬೇಡ, ಇವ್ರು ಒಪ್ಪಲ್ಲ ಅಂತ ಗೊತ್ತಾಯ್ತಲ್ಲ, ಇನ್ನು ವಾದ ಮಾಡಿ ಪ್ರಯೋಜನ ಅಂದ್ಬಿಟ್ಟು ನಾನು ಸರಿ ಅಮ್ಮ ಅಂತ ಬರ್ತೀನಿ. ಆಮೇಲೆ ಆಯಿತು ಏನಾಗತ್ತಾಗಲಿ ಅಂದ್ಬಿಟ್ಟು ಅಣ್ಣವ್ರ ಹತ್ರ ಹೋಗೋದು ಅಂದ್ಬಿಟ್ಟು ಅಷ್ಟೊತ್ತಿಗೆ ಆಗಲೇ 1 ಗಂಟೆ ಹೋದಾಗ ಕೇಳ್ತೀನಿ ಮನೇಲಿ ಅಣ್ಣ ಎಲ್ಲಿದ್ದಾರೆ ಅಂತ. ಅಣ್ಣ ವರದಣ್ಣ ಮನೇಲಿದ್ದಾರೆ, ಊಟ ಮಾಡಿಕೊಂಡು 2 ಗಂಟೆಗೆ ಬಂದು ಅಲ್ಲಿ ಫಂಕ್ಷನ್ಗೆ ಹೊರಡ್ತಾರೆ ಅಂತ ಹೇಳ್ತಾರೆ. ಸರಿ ಮನೆಗೆ ಹೋದರೆ ಊಟ ಮಾಡ್ತಾರೆ, ಬನ್ನಿರಿ ಊಟಕ್ಕೆ ಅಂತಾರೆ. ನಾನು ಈ ಲಂಕೇಶ್ ಪತ್ರಿಕೆನೇ ಇಟ್ಕೊಂಡಿರ್ತೀನಿ. ಆಮೇಲೆ ಊಟಕ್ಕೆ ಬನ್ನಿ, ಇಲ್ಲ ಅಣ್ಣ ಊಟ ಆಗಿದೆ ಅಂತ ಸುಳ್ಳು ಹೇಳ್ತೀನಿ. ನನಗೆ ಊಟದ ಬಗ್ಗೆ ಮೂಡಿರಲ್ಲ. ಏನು ಡಿಸಿಷನ್ ತೊಗೊಂಡಿರ್ತೀನಿ ಅಂದರೆ ನಂದು 25 ವರ್ಷ ಆಗಿರುತ್ತೆ. ಇವತ್ತು ಇವ್ರ ಸಂಬಂಧ ಕಟ್ಟು, ಯಾಕೆಂದರೆ ವಿರೋಧ ಹೇಳ್ತಾ ಇದ್ದೀನಿ. ಭಾರತಮ್ಮಂಗೆ ಗೊತ್ತಾಗುತ್ತೆ ಅವ್ರಿಗೆ, ಅವ್ರು ನನ್ನ ಹೆಂಗೆ ಯಾವ ಥರ ಸಹಿಸ್ಕೋಬೋದು ಅವರು. ಈಗ ಬೇಡ ನನಗೆ ಇವತ್ತಿಂದ ಇದು ಬೇಡ ಅಂತೇಳ್ಬಿಟ್ಟು ಸರಿ ಊಟ ಮಾಡಿಕೊಂಡು ಬಾಳೆಹಣ್ಣು ತೊಗೊಳ್ಳಿ ಅಂತ ಕೊಡ್ತಾರೆ. ಆಮೇಲೆ ಅಣ್ಣ ಇವತ್ತಿಂದ ಏನು ಸಮಾಚಾರ, ಏನು ಪ್ರೇಮ, ಇಲ್ಲಿಗೆ ಬಂದುಬಿಟ್ಟಿದ್ದೀರಾ, ನಾನು ಮನೆಗೆ ಬರ್ತಿದ್ದೆ. ಇಲ್ಲ ಅಣ್ಣ ಅರ್ಜೆಂಟ್ ಇತ್ತು ಅಂತ. ಏನು ಯಾಕೆ ಏನು ಯಾಕೋ ಟೆನ್ಷನ್ನಲ್ಲಿದ್ದೀರಲ್ಲ ಅಂತ ಮಗ ಬಾವ ನೋಡ್ತಾರೆ, ಹಿಂಗೆ ಇರುತ್ತೆ. ಸರಿ ಇಲ್ಲ ಅಣ್ಣ ನನಗೆ ಇವತ್ತಿಂದ ನಿಮ್ಮ ಫಸ್ಟ್ ಹೇಳೋದು ನಾನಿದು ಮಾತಾಡೋಕ್ಕೆ ಜಾಸ್ತಿ ಮಾಡೋಕ್ಕೆ ಟೈಮ್ ಇಲ್ಲ, ಅವ್ರ ಪ್ರೋಗ್ರಾಮ್ಗೆ ಹೊರಡಬೇಕು. ಮನೆಯಿಂದ ನಾನು ಇದ್ದಾಗಲೇ ಊಟ ಮಾಡ್ಬೇಕಾದ್ರೆ ಫೋನ್ ಬಂದಿದೆ ಅವ್ರಿಗೆ, ಹೊರಡಬೇಕು ಬರಲಿ ಅಂತ, ಬೇಗ ಬರಲಿ ಅಂತ. ಅಣ್ಣ ಏನಿಲ್ಲ, ನಾನು ಇವತ್ತಿಂದ ನಿಮ್ಮ ಸಂಬಂಧ ನನಗೆ ಬೇಡ, ನಾನು ಕಟ್ ಮಾಡ್ಕೋತೀನಿ. ಆದರೆ ಏನೋ ಒಂದು ವಿಚಾರ ಹೇಳಬೇಕು. ಏನು ರೀ ಯಾಕ್ರಿ ಇವೆಲ್ಲ ಮಾತಾಡ್ತೀರಾ, ವರದಣ್ಣ ಇದ್ದಾರೆ, ಯಾಕ್ರಿ ಏನು ರೀ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಅವರು. ಇಲ್ಲಣ್ಣ ಏನೋ ಒಂದು ನಿಮಗೆ ಇಷ್ಟವಾಗದ ವಿಚಾರ ಅದು, ನೀವು ಫಸ್ಟು ಮನೆಗೆ ಬರೋದು ನಿಲ್ಲಿಸ್ತೀನಿ, ಸಂಬಂಧ ಅವೆಲ್ಲ ಬಿಟ್ಬಿಡಿ, ಅದೇನು ಹೇಳಿ, ಅದೆಲ್ಲ ನೀವೇನೇ ಹೇಳಿದ್ರು ನಾವು ನಮಗೆ ಗೊತ್ತು ನೀವು ಫ್ರ್ಯಾಂಕ್ ಅಂತ, ನನಗೆ ಕೆಟ್ಟದೇನು ನೀವು ಹೇಳಲ್ಲ, ಅದೇನು ಹೇಳಿ ಅಂತಾರೆ. ಅಣ್ಣ ಇದು ಯಾರಿಗೂ ಇಷ್ಟ ಇಲ್ಲ, ಹೊರಗಡೆ ಎಲ್ಲ ಇದಿದೆ, ಆಮೇಲೆ ಎಲ್ಲರೂ ನಿಮ್ಗೆ ಹೇಳೋದು ಹೆಂಗೆ ಅಂತ ನಿಮ್ಗೆ ಆಗ್ತಾಯಿಲ್ಲ, ನಿಮ್ದು ಏನೇ ಇದ್ರೂ ಕೂಡ ರೋಲ್ ಬೇರೆ ಇದು ಬೇರೆ ಅಂತ ಯಾರೂ ನಿಮ್ಮನ್ನು ನೋಡಿಲ್ಲ. ಹೌದ್ರಿ, ಇದು ನನಗೆ ವಿಷಯ ಇದು ಯಾರೂ ಹೇಳಲಿಲ್ವಲ್ರಿ, ಈ ಥರ ಇಷ್ಟನೇ ವಿಚಾರ ಆದ್ರೆ ನನಗೆ ಯಾರೂ ಹೇಳಲಿಲ್ವಲ್ಲ, ಅವ್ರು ನಮ್ಮ ಇವರಲ್ವಾ ನೆಂಟರು ಅಂತೇಳ್ಬಿಟ್ಟು ಪಾರ್ವತಿ ಫಿಕ್ಸ್ ಮಾಡಿದ್ಲು, ಹೇಳಿದ್ಲು ಪಾರ್ವತಿ. ಹಿಂಗೆ ಅವ್ರ ಅಣ್ಣ ಹೇಳಿದ್ದು, ಪಾರ್ವತಿ ಹಿಂಗೆ ನಮ್ಮ ಇವ್ರದ್ದು ಫ್ಯಾಕ್ಟ್ರಿಯಿಂದಲು. ನಾನು ಏನು ಕೇಳೋಕ್ಕೆ ಹೋಗಿ ಫ್ಯಾಕ್ಟ್ರಿ ಉದ್ಘಾಟನೆ ಪೂಜೆ ಅಂತ ಹೇಳಿದ್ರು. ಹೋಗೋಣ ಅಂದರು. ಮುಂದೆ ನಾನು ಇವೆಲ್ಲ ಗಮನಿಸಿಲ್ಲ. ಆಮೇಲೆ ಅದು ಈಗ ನೀವು ಹೇಳ್ತಾ ಇರಲಿ ಅದು ಹೌದು ಕರೆಕ್ಟು, ಇದು ಹೇಳಿದೆ ಜೀವನ ಚೈತ್ರ ಹಿಂಗಿದೆ, ಇದು ಹಿಂಗೆ. ಹೌದು ರೀ, ನೀವು ಎಂಥ ಟೈಮಲ್ಲಿ ನಾನು ಕಣ್ ತೆಗೆಸಿದ್ರಿ, ಇದೇ ಮಾತು. ವರದು ನೋಡಯ್ಯ ನೀನಾರೇ ಹೇಳ್ಬಾರ್ದ ಅಂತ ಹೇಳ್ತಾರೆ. ವರದು ಯಾಕೆ ಹೇಳಲ್ಲ, ವರದೂ ನನ್ನ ಪಾರ್ಟಿನೇ, ನನ್ನ ಪಾರ್ಟಿ ಅಂದರೆ ಅವ್ರಿಗೂ ಬೇಡ ಇದು. ಯಾಕೆ ವರದಣ್ಣ ಈಸ್ ಆಲ್ವೇಸ್ ಈಸ್ ವೆಲ್ ವಿಷರ್, ಯಾವುದನ್ನು ನೇರವಾಗಿ ಹೇಳೋವಂಥವ್ರು. ಅವ್ರು ಯಾಕೆ ಹೇಳೋಕ್ಕಾಗಲ್ಲ, ಪಾರ್ವತಮ್ಮ ಅವ್ರಿಗೆ ಎಗ್ನಿಸ್ಟ್ ಅವರು ಹೇಳೋಕ್ಕಾಗಲ್ಲ. ಒಬ್ಬ ತಮ್ಮ ಮೈದನಾಗಿ ಮನೆಯವನಾಗಿ ಆಮೇಲೆ ಅವರು ಬಂದು ನೆಂಟರು, ಅವರು ವಿರುದ್ಧ ಹೇಳೋಕ್ಕಾಗಲ್ಲ. ಬಟ್ ಅಣ್ಣವರು ಹೇಳಿದ್ರೆ ಅದು ಇಮೇಜ್ಗೆ ಅಥವಾ ಇದಕ್ಕೆ ಅದು ತಪ್ಪು ಅಂತ ಅವ್ರಿಗೂ ಗೊತ್ತಿರುತ್ತೆ. ಅಣ್ಣ ನನಗೆ ಹೆಂಗೆ ಹೇಳಲಿ, ನಾನು ಅವ್ರ ಪ್ರೇಮ ಹೇಳೋದು ಕರೆಕ್ಟೇ, ಬಟ್ ಇಲ್ಲಿ ಇದನ್ನು ನೋಡಬೇಕಲ್ಲ, ಏನು ಮಾಡೋದು ಅಂತ ಅವ್ರ ಕಷ್ಟ ಇದೆ. ಆಮೇಲೆ ಅಣ್ಣ ಇಲ್ಲ ಅವ್ರದ್ದು ಅವ್ರು ಹೇಳ್ದೋಗಿದ್ರೆ ಇವತ್ತು ಎಂಥ ಅನಾಹುತ ಆಗ್ತಿತ್ತು. ಪ್ರೇಮ್ ನಿಮ್ಮನ್ನು ನಾನು ಯಾಕೆ ನೋಡಿ, ಅವತ್ತು ನನಗೆ ಒಂದು ವಿಷಯ ಗೊತ್ತಾಗುತ್ತೆ, ನಿಮ್ಮನ್ನು ಗೌರವಿಸ್ತೀನಿ ಅಂತ ಹೇಳೋದು, ನೀವು ಯಾವುದಕ್ಕೂ ಹಿಂಜರಿಯೋದಿಲ್ಲ, ನೀವು ಯಾರೂ ಇಲ್ಲ ನನಗೆ ಆ ಥರ, ನೀವೊಬ್ಬರು ನನಗೆ ಈ ಥರ ಹೇಳಿದ್ರಿ ಅಂಥೇಳಿ. ಅವ್ರು ಹೇಳೋ ಮಾತೆಲ್ಲ ನಾನು ಹೇಳಿದ್ರೆ ಅದು ನನ್ನ ಬಗ್ಗೆನೇ ಅದು ಇದಾಗುತ್ತೆ ಹೇಳಿ. ಅವರು ವರದಪ್ಪ ಅವರು ಪಾಪ ಸಾಕ್ಷಿ. ವರದಪ್ಪ ಅವರು ಕೊನೆ ಮೊಮೆಂಟ್ ಆಮೇಲೆ ಅವ್ರು ನನಗೇನಂತ ಕ್ಲೋಸ್ ಇರಲಿಲ್ಲ, ಸುಮ್ಮನೆ ಅಣ್ಣ ಅವರು ಬರ್ತಾರೆ ಆಪ್ತ ಅಂತ ಚೆನ್ನಾಗಿದ್ದೀರಾ ಅಂಥೇಳಿ ಮಾತಾಡೋರು ಅಷ್ಟೇ, ಜಾಸ್ತಿ ಏನಿಲ್ಲ. ಆಮೇಲೆ ಅವರು ಇದಾದಮೇಲೆ ಎಷ್ಟು ದಿವಸ ಇದ್ದರು, ಪ್ರೇಮ್ ಅಂದರೆ ಅವರು ವರದಣ್ಣನೂ ಅಷ್ಟೇ ಪ್ರೀತಿ ತೋರಿಸೋಕೆ ಮಾಡಿ ವ್ಯಾಲ್ಯೂ ಕೊಡೋಕೆ ಹೋದ್ರು. ನೀವು ನೋಡಿ ಅವತ್ತು ಹೇಳ್ದಿದ್ರೆ ನಮಗೆ ಹೆಂಗಾಗಿರೋದು, ಕಪ್ಪು ಚುಕ್ಕಿ ಉಳ್ಕೊಬಿಡೋದು. ಆಮೇಲೆ ಅವರು ಅಣ್ಣವರು
ಪಾರ್ವತಿಗೆ ವರದಣ್ಣ ಆಮೇಲೆ ಅಣ್ಣ ನನ್ನ ಮನೆಗೆ ಬರೋಕ್ಕಾಗಲ್ಲ ಅಂತ. ಯಾಕೆ ಪಾರ್ವತಿ ಇದು ಅಂತ. ನಾನು ಪಾರ್ವತಿಗೆ ಹೇಳಲ್ಲ ಅಂತ ಹೇಳಿದ್ರು. ಪಾರ್ವತಿಗೆ ನೀವು ಬಂದಿದ್ದೀರ ಅಂತ ಹೇಳಲ್ಲ, ಆಮೇಲೆ ನೀವು ಯಾಕೆ ವರಿ ಮಾಡ್ಕೊಂಡು ನೀವು ಮನೆಗೆ ಬರೋದು ನಿಲ್ಲಿಸಬಾರ್ದು, ಇನ್ನೂ ಜಾಸ್ತಿ ಬರಬೇಕು, ಜಾಸ್ತಿ ಬರೋದು ಹೊರತು ನೀನು ಹೇಳ್ಬೇಡ, ಯಾರೂ ಹೇಳ್ಬೇಡಿ ಮನೆಗೆ ಪಾರ್ವತಿಗೆ. ನಾನು ಹೇಳ್ಬಿಟ್ಟೆ, ನಾನು ಇಲ್ಲ ಪಾರ್ವತಿ ನಂಗೆ ಸರಿ ಬರಲಿಲ್ಲ, ಅಲ್ಲಿಂದನೇ ಫೋನ್ ಯಾಕೋ ನನಗೆ ಸರಿ ಕಾಣ್ತಿಲ್ಲ, ಅವ್ರ ಮೇಲೆ ತಗೋತೀನಿ ಯಾಕೋ ನನಗೆ ಸರಿ ಕಾಣ್ತಿಲ್ಲ ಪಾರ್ವತಿ. ಅವ್ರು ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಹೋಗಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ ಅಂತಾರೆ. ಇರಲಿ, ಆದರೆ ನಮಗೆ ಯಾಕೋ ಸರಿ ಬರಲ್ಲ ಅಂದಮೇಲೆ ಬೇಡ, ಇದು ಬಲವಂತ ಮಾಡಬೇಡ ನನಗೆ, ನೀನು ಹೋಗಿ ಬಾ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಪಾರ್ವತಮ್ಮ ಒಬ್ಬರೇ ಹೋಗ್ತಾರೆ. ನನಗೆ ಅವತ್ತು ಇದು ಎಂಥ ಇದಪ್ಪ ಅಂತ ಅಂದ್ಕೊಂಡಿರುತ್ತೆ. ಆಮೇಲೆ ಪಾರ್ವತಮ್ಮಗೆ ಎಲ್ಲಿ ಗೊತ್ತಾಗುತ್ತೋ ಅಂತಾನೆ, ಯಾವಾಗ ಬೈತಾರೋ ಅಂತಾನೆ ನಾನು ಕೊನೆಯವರೆಗೂ ಪಾಪ ಅವ್ರ ಅಣ್ಣವರು ಕಾಡಿಗೆ ಹೋದಾಗ ನಾನೇ ದಿನ ಹೋಗ್ತಾ ಇರ್ತೀನಿ ಮನೆಗೆ. ದಿನ ಸಾಯಂಕಾಲ ರಜನಿಕಾಂತ್ ಬಂದಿರ್ತಾರೆ, ಅವಾಗೆಲ್ಲ ನಾನು ಕೆಂಪಯ್ಯ ನಾನು ಮನೆ ಹೊರಗ್ಲವರಾಗಿ ಹೋಗ್ತಾ ಇರ್ತೀವಿ. ನಾನೇನು ಮಾಡೋಕ್ಕಾಗ್ತಿರಲ್ಲ, ಬಟ್ ಏನು ಮಾಡ್ಬೋದು, ಎಲ್ಲ ಕಾಡಿಗೆ ಹೋಗೋಕೆ ರೆಡಿ ಇರ್ತೀವಿ ನಾವು ಅವಾಗ. ಅಂದರೆ ಎಲ್ಲರೂ ಹೋಗೋದಾದರೆ ಆಯಿತು, ಬಟ್ ಏನೂ ಮಾಡೋಕ್ಕಾಗ್ತಿರಲ್ಲ ಅದು ಅಂತ 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 ಕೊನೆಯವರೆಗೂ ತೀರೋ ಇದಾದಾಗ ಆಗಿರ್ತೀನಿ. ಆಮೇಲೆ ಅದನ್ನು ಇನ್ನೊಂದು ವಿಚಾರ ಕೊನೆಗೆ ಹೇಳ್ಬೇಕಂದ್ರೆ, ಅಣ್ಣವರು ಯಾವಾಗಲೂ ನಾನು ಊರಿಗೆ ಹೋಗ್ತೀನಿ, ಊರಿಗಿಂತ ಮನೆ ಕಟ್ಸಿದ್ರು, ಊರಿನ ಮನೆ ಕಟ್ಸಿದ್ರು ಅಲ್ಲಿ ಹೋಗಿರೋಕ್ಕೆ ಅಂತ. ಅಲ್ಲಿ ಇದು ವ್ಯವಸಾಯ ಮಾಡಬೇಕು ಅಂತ ಬೆಂಗಳೂರಲ್ಲಿರೋಕ್ಕೆ ಇಷ್ಟನೇ ಇರಲಿಲ್ಲ ಅವ್ರಿಗೆ. ಅವ್ರು ಇದ್ದಿದ್ದು ಅವ್ರ ಅಂತ್ಯಕ್ರಿಯೆ ಕೂಡ ಊರು ಗಾಜನೂರು. ಅಪ್ಪಿತಪ್ಪಿದ್ರೆ ಪಾರ್ವತಮ್ಮನವ್ರಿಗೆ ತಮ್ಮ ವರದಪ್ಪಂಗೆ ಇಲ್ಲಿ ಮಾಡಿರ್ತಾರೆ, ಇಲ್ಲಿ ಮಾಡಬೇಕು ಅಂತಿರುತ್ತೆ. ಅವ್ರಿಗೆ ಯಾವತ್ತೂ ಆಸೆ ಇರಲಿಲ್ಲ. ಸರ್ಕಾರ ಮಾಡ್ತು, ಅದಕ್ಕೆ ಕಾರಣ ನಮ್ಮ ಬೇರೆಯವರು, ಕುಮಾರಸ್ವಾಮಿ ಅವರು ಅವ್ರಿಗೆ ಆಪ್ತರಾಗಿದ್ದ ಕೆಲವರು ಕಂಠೀರವ ಸ್ಟೇಡಿಯಂ ಮಾಡೋಣ ಅಂತ. ಬಟ್ ಅಲ್ಲಿ ಇನ್ನೂ ಅದು ದೊಡ್ಡ ಇನ್ನೂ ದೊಡ್ಡದಾಗಬೇಕು. ಈಗ ಅದಾಗಿದೆ, ಅಷ್ಟಕ್ಕೆ ಕರುಪ್ತಾ ಇದ್ದಾರೆ. ಇನ್ನೂ ಎಂತೆಂಥದ್ದು ಮಾಡಬೇಕು. ಅಲ್ಲಿ ಏನೇನೋ ಜ್ಞಾನ ಮಂದಿರ ಎಲ್ಲ ಇತ್ತು, ಏನೋ ವಸ್ತು ಪ್ರದರ್ಶನ ಥರ ಅಣ್ಣವ್ರದ್ದು ಇದನ್ನೆಲ್ಲ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಐಡಿಯಾಸ್ ಇತ್ತು. ಅದೇ ಜಾಗನ ಪುನೀತ್ಗೆ ಮತ್ತು ಇವರಿಗೆ ಕೊಟ್ಟರು, ಅಂಬರೀಷ್ ಅಲ್ಲ ಪಾರ್ವತಮ್ಮ ಅವ್ರಿಗೆ. ಇನ್ಯಾವುದು ಅಲ್ಲಿಗೆ ಬೇರೆ ಏನೋ ಒಂದು ಒಳ್ಳೆ ಸ್ಥಳ ಆಗಿದೆ. ಇನ್ನೂ ಮಾಡಬೇಕಾಗಿದೆ ಎಷ್ಟೋ ಇತ್ತು ಅಲ್ಲಿ. ಯಾರೋ ಈಗ ಅದಕ್ಕೂ ಈಗ ಏನೋ ಹೇಳಿ ಇದು ಸರಿಯಲ್ಲ.